ಹರಿಯಾಣದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ದಾಖಲು ಮಾಡಿದೆ. ಹ್ಯಾಟ್ರಿಕ್ ಗೆಲುವಿದು. ಕಳೆದ 10 ವರ್ಷದ ಅವಧಿಯಲ್ಲಿ ಅಧಿಕಾರವನ್ನು ನಡೆಸಿದ ನಂತರದಲ್ಲಿ ಸಹಜವಾಗಿ ಒಂದು ಆಡಳಿತ ವಿರೋಧಿ ಅಲೆ ಇತ್ತು. ಇದೆಲ್ಲದರ ಮಧ್ಯೆಯೂ ಕೂಡ ಗೆಲುವನ್ನ ದಾಖಲು ಮಾಡಿದೆ ಬಿಜೆಪಿ. ಆರಂಭಿಕ ಹಿನ್ನಡೆಯನ್ನ ಅನುಭವಿಸಿದ್ರೂ ಕೂಡ ಬಿಜೆಪಿ ಮ್ಯಾಜಿಕ್ ನಂಬರ್ ರೀಚ್ ಆಗಿದೆ. ಬಿಜೆಪಿ ಕೈ ಹಿಡಿದಿದ್ದು ಒಬಿಸಿ ಮತಗಳು ಅನ್ಡೌಟೆಡ್ಲಿ. ಇಂಡಿ ಕೂಟದ ಮತ ಇಬ್ಬಾಗದಿಂದ ಕಾಂಗ್ರೆಸ್ಗೆ ಶಾಕ್ ಎದುರಾಯಿತು. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸೈನಿ ಅವರನ್ನ ಈಗ ನೇಮಕ ಮಾಡ್ತಾರೆ. ಗೆದ್ದು ಬೀಗಿದೆ ಕುಸ್ತಿಪಟು ವಿನೇಶ್ ಫೋಗಟ್ ಅವರ ಸವಾಲ್. ನಾನು ಹಲವಾರು ಹೋರಾಟಗಳನ್ನೇ ಎದುರಿಸಿ ಬಂದಿದ್ದೀನಿ, ಇದು ಕೂಡ ನನಗೆ ಹೋರಾಟ ಆಗಿತ್ತು, ಈ ಹೋರಾಟದಲ್ಲಿ ಗೆದ್ದಿದ್ದೀನಿ ಅಂತ ಕೂಡ ತಮ್ಮ ಪ್ರತಿಕ್ರಿಯೆಯನ್ನ ನಂತರದಲ್ಲಿ ವಿನೇಶ್ ಕೊಟ್ಟಿದ್ದಾರೆ. ಹಾಗಿದಾಗ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನು ಬಿಜೆಪಿ ಸಾಧಿಸಕ್ಕೆ ಹೇಗಾಯಿತು? ಮೊದಲನೇ ಮತ್ತು ಎರಡನೇ ಟರ್ಮ್ 2014 2019ರಲ್ಲಿ ಪೂರ್ಣ ಬಹುಮತದಿಂದ ಗೆಲ್ಲಕ್ಕಾಗಿರ್ಲಿಲ್ಲ. ಅವರಿಗೆ ಸಣ್ಣ ಪುಟ್ಟ ಪಕ್ಷಗಳಿಂದ ಇರುವಂತಹ ಆಯ್ಕೆಯನ್ನು ಮಾಡ್ಕೊಂಡು ಅವರು ಅಧಿಕಾರವನ್ನ ಮಾಡಿದ್ರು. ಬಟ್ ಈ ಬಾರಿ ಪೂರ್ಣ ಬಹುಮತದಲ್ಲಿ ಬರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪ್ರಬಲ ಪ್ರಚಾರವನ್ನ ಮಾಡಿತ್ತು. ಕಮಾನ್, ಈ ವಿಚಾರದಲ್ಲಿ ಬಹಳ ಹೇಳ್ತಾರೆ, ಗೆದ್ದ ತಕ್ಷಣ ಅದು ಮೋದಿ ಅವರಿಂದ, ಸೋತ ತಕ್ಷಣ ರಾಜ್ಯ ನಾಯಕರಿಂದ ಅಂತೇಳಿ. ಕರ್ನಾಟಕದಲ್ಲಿ ಹಂಗೆ ಮಾಡಿದ್ದಲ್ವಾ, ಮೋದಿ ಅವ್ರದ್ದಲ್ಲ ರೀ ನಮ್ದೇ ಮಿಸ್ಟೇಕು ಅಂತ ಹೇಳಿದ್ರು. ಈಗಿಲ್ಲ, ಗೆದ್ದ ತಕ್ಷಣ ಅವ್ರದ್ದು ಅಂತ ಹೇಳಿ. ಜಾಟ್ ಮತ್ತು ದಲಿತ ಮತಗಳು ಕೈ ಹಿಡಿದಿತ್ತು. ಯಾರಿಗೆ? ಬಿಜೆಪಿಗ? ಇಲ್ಲ, ಜಾಟ್ ಮತ್ತು ದಲಿತ ಮತಗಳು ಮತ್ತೆ ಮುಸ್ಲಿಂ ಮತಗಳು ಡಿವೈಡ್ ಆಗಿ ಹೋಯಿತು. ಕಾಂಗ್ರೆಸ್ ನಂಬಿಕೆ ಇಟ್ಕೊಂಡಿದ್ದೆ ಜಾಟು, ದಲಿತ ಮತ್ತು ಮುಸ್ಲಿಂ ಮತಗಳ ಮೇಲೆ. ಒಬಿಸಿ ಕನ್ಸೋಲ್ಡೇಟ್ ಆಗಿ ಬಿಜೆಪಿಗೆ ಬಹಳ ದೊಡ್ಡ ಲಾಭವನ್ನು ತಂದುಕೊಟ್ಟಿದ್ದು. ಒಬಿಸಿ, ಅದರ್ ಬ್ಯಾಕ್ವರ್ಡ್ ಕಾಸ್ಟ್ಗಳೆಲ್ಲವೂ ಕೂಡ ಕನ್ಸೋಲ್ಡೇಟ್ ಆಯಿತು. ಜಾಟ್ ದಲಿತ ಮತಗಳು ಕೈ ಹಿಡಿದಿದ್ದು ಅಂತ ಹೇಳ್ತಾ ಇದ್ದಾರೆ. ಜಾಟ್ ಡಿವೈಡ್ ಆಗಿದೆ, ಕಾಂಗ್ರೆಸ್ಸಿಗೆ ಅದು ಕೈ ಹಿಡಿಲಿಲ್ಲ, ಡಿವೈಡ್ ಆಗೋಯ್ತು ಅಲ್ಲಿ. ಇದರಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದೆ, ಆಮೇಲೆ ಹೇಳ್ತೀವಿ ಅದನ್ನ. ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ನ ವೋಟ್ಸ್ಗಳನ್ನ ಕಿತ್ಕೊಂಡಿದೆ ಅದರಲ್ಲಿ. ಆಕ್ಚುಲಿ ಕಳೆದ ಬಾರಿಗಿಂತ ಪರ್ಫಾರ್ಮೆನ್ಸ್ ಗುಡ್. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಲೋಕಸಭೆಯಲ್ಲಿ 70 ಸೀಟ್ಗಳಿದ್ದಂಥದ್ದು 100 ಸೀಟಿಗೆ ಬಂದು 99 ಸೀಟಿಗೆ ಬಂದ್ರಲ್ವಾ, ಜಂಪ್ ಆಗ್ಬಿಟ್ರು. ಅದು ಗೆಲುವಿನ ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಹಾಗೆ ಸೊ ಇಂಡಿ ಕೂಟದ ಮತಗಳ ವಿಭಜನೆಯಾಗಿದ್ದು, ಕಾಂಗ್ರೆಸ್ ಮತಗಳನ್ನ ಎಎಪಿ ಪಕ್ಷ ವಿಭಜಿಸಿದ್ದು, ಅದರ ಜೊತೆಗೆ ಹೊಸ ನಾಯಕತ್ವದಲ್ಲಿ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಂತ್ಕೊಂಡಿತ್ತು ಬಿಜೆಪಿ. ಕಾರಣ 9-10 ವರ್ಷಗಳಿಂದ ಇದ್ದಂತಹ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಬದಲಾವಣೆಯನ್ನ ಮಾಡಿ ಇಲ್ಲಿ ನಯಾಬ್ ಸಿಂಗ್ ಸೈನಿ ಅವರನ್ನ ತಂದಿಟ್ರು. 6 ತಿಂಗಳು ಅಷ್ಟೇ ಆಗಿತ್ತು, ಬಟ್ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಜನ ಒಳ್ಳೆ ಅಭಿಪ್ರಾಯ ಬಂತು ಅವ್ರ ಬಗ್ಗೆ. ಸ್ಥಳೀಯರಿಗೆ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಸಿದ್ದು ಇಲ್ಲಿ ಪ್ಲಸ್ ಪಾಯಿಂಟ್. ಉತ್ತರ ಪ್ರದೇಶದಲ್ಲಿ ಲೋಕಸಭೆಯಲ್ಲಿ ಮಾಡ್ಕೊಂಡಂತ ಎಡವಟ್ಟನ್ನ ಹರಿಯಾಣದಲ್ಲಿ ಮಾಡಲಿಲ್ಲ. ಬಿಜೆಪಿ ಕೈ ಹಿಡಿದಿರುವಂತದ್ದು ಕನಿಷ್ಠ ಬೆಂಬಲ ಭರವಸೆ. ಸೇಮ್ ಫ್ರೀ ಬೀಸ್ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಂತ ಬಿಜೆಪಿ ಹರಿಯಾಣದಲ್ಲೆಲ್ಲ ಫ್ರೀ ಬೀಸ್ಗಳನ್ನೇ ಘೋಷಣೆ ಮಾಡಿದ್ದು. ಒಬಿಸಿ ಸಮುದಾಯದ ಮತಗಳನ್ನ ಮತ್ತಷ್ಟು ಕ್ರೋಢೀಕರಣವನ್ನ ಮಾಡಿದ್ರು. ಅದೇ ಹೇಳದ್ನಲ್ಲ ನಿಮ್ಗೆ, ಒಂದ್ ಕಡೆಗೆ ಜಾಟ್ಸ್ ಮತ್ತೆ ದಲಿತ ಮತ್ತು ಮುಸ್ಲಿಂ ಒಂದ್ ಕಡೆಗೆ ಹೋಗುತ್ತೆ ಅಂದಾಗ ಒಬಿಸಿಯನ್ನ ಎಳೆಯುವಂತ ಕೆಲಸವನ್ನ ಸೈನಿ ಅವರು ಮಾಡ್ಕೊಂಡ್ರು. ಸೊ ಒಬಿಸಿ ಸಮುದಾಯದ ಸೈನಿ ಸಿಎಂ ಅಭ್ಯರ್ಥಿ ಆಗಿರೋದ್ರಿಂದ ಆ ವೋಟ್ಸ್ಗಳನ್ನ ಕನ್ಸೋಲ್ಟ್ ಮಾಡಕ್ ಈಸಿ ಆಯ್ತು. 18 ವರ್ಷ ಮೇಲ್ಪಟ್ಟಂತ ಪ್ರತಿ ಮಹಿಳೆಗೆ ತಿಂಗಳಿಗೆ 2,000 ರೂಪಾಯಿಯನ್ನ ಕೊಡುವಂತ ವಿಚಾರ. ಸೇಮ್ ಕಾಂಗ್ರೆಸ್ ಇಲ್ಲಿ ಟೀಕೆ ಮಾಡಿದ್ರು, ಅಲ್ಲಿ 2,000 ರೂಪಾಯಿಯನ್ನ ಕೊಟ್ಟರು. ಮನೆಗಳಿಗೆ 300 ಯೂನಿಟ್ಗಳು ಉಚಿತ ವಿದ್ಯುತ್, ಇಲ್ಲಿ 200 ಯೂನಿಟ್ ಕೊಟ್ಟಿದ್ದಕ್ಕೆ ಟೀಕೆಯನ್ನ ಮಾಡಿದ್ರು, ಅಲ್ಲಿ 300 ಯೂನಿಟ್ ಅನ್ನ ಘೋಷಣೆ ಮಾಡಿದ್ರು. ನೋಡಿ ರಾಜಕೀಯ ಹೇಗಿರುತ್ತೆ, ಅಲ್ಲಿ ಸೇಮ್ ಇದನ್ನೇ ಅಪ್ಲೈ ಮಾಡ್ತಾರೆ. ಅವ್ರು ಎಷ್ಟು ಬಳಕೆ ಮಾಡ್ಕೊಳ್ತಾರೋ ಅದಕ್ಕೆ ಸರಾಸರಿ ಅಂತ ಇಡ್ತಾರೆ ಅಷ್ಟೇ, ಇನ್ನೇನು. ವಿಧವೆಯರು ಮತ್ತೆ ಅಂಗವಿಕಲರಿಗೆ 6,000 ರೂಪಾಯಿ ಪಿಂಚಣಿ. ಆಕ್ಚುಲಿ ಇದನ್ನ ಕೊಡಬೇಕು, ವಿಧವೆಯರು ಮತ್ತೆ ಅಂಗವಿಕಲರು ಕೊಡಬೇಕಾಗಿದೆ. ಬಡ ಕುಟುಂಬಗಳಿಗೆ 100 ಗಜಗಳ ಪ್ಲಾಟ್ ಅನ್ನ ಕೊಡುವಂತ ವಿಚಾರ. ಇಲ್ಲಿವರೆಗೂ ಮನೆ ಕಟ್ಟಿಸಿ ಕೊಡ್ತಾ ಇದ್ರು, ಈಗ ಪ್ಲಾಟ್ ಅನ್ನೇ ಕೊಡುವಂತ ಕೆಲಸಕ್ಕೆ ಬಂದ್ಬಿಟ್ಟಿದ್ದಾರೆ. ಫ್ಲಾಟ್ ಯಾವಾಗ ಕೊಡ್ತಾರೆ, ಹೆಂಗ್ ಕೊಡ್ತಾರೆ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಅಂತ ಹೇಳಿ. ಇನ್ನು ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು? ಎಸ್ ದಿವ್ಯಾ. ರಾಹುಲ್ ಗಾಂಧಿ ಮೀಸಲಾತಿ ಹೇಳಿಕೆನ ಕೊಟ್ಟರು. ಹೋದಲ್ಲಿ ಬಂದಿಲ್ಲಿ ಸಾಲದು ಅಂತ ಅಮೆರಿಕಾದಲ್ಲೂ ಕೂಡ ಅಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದು ಇಲ್ಲಿ ಅವರಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಅವ್ರು ನಿರೀಕ್ಷೆ ಮಾಡಬೇಕಿತ್ತು, ಬಟ್ ಅದನ್ನ ಅವ್ರ ನಿರೀಕ್ಷೆ ಮಾಡಲಿಲ್ಲ. ದಲಿತರು ಮತ್ತು ಜಾಟ್ ಸಮುದಾಯದ ಮತಗಳು ಅವ್ರು ಕೈ ಹಿಡಿಬೇಕಾಗಿತ್ತು. ಇವರಿಗೆ ಕೈ ಕೊಟ್ಟ ಪರಿಣಾಮ ಅಲ್ಲಿ ಬಿಜೆಪಿ ಅವರಿಗೆ ಅದು ವರವಾಗಿ ಪರಿಣಮಿಸಿತು. ಇಂಡಿ ಕೂಟದ ಮತಗಳ ಇಬ್ಬಾಗವಾಗಿದ್ದನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿದೆ. ಎಲ್ಲವೂ ಕೂಡ ನಾವು ಜೊತೆಯಾಗಿದ್ರೆ ನಮ್ಮ ಪರವಾಗಿ ಇರುತ್ತೆ ಅಂತ ಅವ್ರು ಭಾವಿಸಿದ್ರು, ಆದ್ರೆ ಅದು ಡಿವೈಡ್ ಆಯ್ತು. ಅದರ ಪರಿಣಾಮ ಅವ್ರು ಸೋಲನ್ನ ಕಾಣ್ಬೇಕು. ಅಂದ್ರೆ ಮತಕ್ಷೇತ್ರಗಳನ್ನ ಕಡಿಮೆ ಮಾಡ್ಕೊಳ್ಬೇಕಾಯ್ತು. ಕಾಂಗ್ರೆಸ್ ಮತಗಳನ್ನ ಸೆಳೆಯುವಲ್ಲಿ ಆಪ್ ಯಶಸ್ವಿ ಆಯ್ತು. ಅಂದ್ರೆ ಅವ್ರಿಗೆ ಗೊತ್ತಿತ್ತು ಕ್ಲಿಯರ್ ಆಗಿ ನಾವು ಯಾರನ್ನ ಡ್ಯಾಮೇಜ್ ಮಾಡ್ತೀವಿ ಅಂತ. ಕಾಂಗ್ರೆಸ್ನ ಡ್ಯಾಮೇಜ್ ಮಾಡ್ತು, ಅದನ್ನ ಆಪ್ ಗಳಿಸ್ಕೊಳ್ತು. ಪರಿಣಾಮ ಕಾಂಗ್ರೆಸ್ಗೆ ಅಲ್ಲಿ ಪೆಟ್ಟು ಬಿತ್ತು. ಕಾಂಗ್ರೆಸ್ ನಾಯಕರಲ್ಲಿ ಆಂತರಿಕ ಕಿತ್ತಾಟ ಆಯ್ತು. ಆ ಇಬ್ಬರು ನಾಯಕರುಗಳ ಆಂತರಿಕ ಕಿತ್ತಾಟವನ್ನ ಬಗೆಹರಿಸಲಿಕ್ಕೆ ಹೋಗ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಅನ್ನೋ ರೀತಿಯಲ್ಲೇ ಕಾಣಿಸ್ತು. ಕಾಂಗ್ರೆಸ್ ಕೈ ಹಿಡಿಯದ ಗ್ಯಾರಂಟಿ ಸ್ಕೀಮ್ಗಳು, ಇವರು ಇಲ್ಲಿ ಗ್ಯಾರಂಟಿ ಕೊಟ್ಟ ನಂತರದಲ್ಲಿ ಆಗಿರುವಂತಹ ಪರಿಣಾಮಗಳೇನು ಅಂತ ಅಲ್ಲಿ ಪ್ರಚಾರ ಸಂದರ್ಭದಲ್ಲಿ ಪದೇ ಪದೇ ಬಿಜೆಪಿ ಕೋಟ್ ಮಾಡ್ತಾ ಹೋಗಿತ್ತು. ಅದು ಕೂಡ ಡ್ಯಾಮೇಜ್ ಆಯ್ತು. 7 ಗ್ಯಾರಂಟಿ ಘೋಷಿಸಿದ್ರು ಬೆಂಬಲಿಸದ ಮತದಾರರು. ಇವರ ಗ್ಯಾರಂಟಿಗಳಿಗೆ ಕೌಂಟರ್ ಆಗಿ ಬಿಜೆಪಿ ಕೂಡ ಬಹಳಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ರಿಂದ ಅವ್ರು ಬೆಟರಾ ಇವ್ರು ಬೆಟರಾ ಅನ್ನುವಂತಹ ಕ್ಯಾಲ್ಕುಲೇಷನ್ ಅಲ್ಲಿ ಅವರು ಬಿಜೆಪಿ ಅವ್ರನ್ನೇ ಆಯ್ಕೆ ಮಾಡಿದ್ರು ಅಂತ ಹೇಳಬಹುದು.
ಸೊ ಹಾಗಿದ್ದಾಗ ಯಾರೆಲ್ಲ ಗೆದ್ರು ಪ್ರಮುಖರು ಅನ್ನುವಂಥದ್ದನ್ನ ನೋಡ್ಬಿಡೋಣ. ಗೆಲುವು ಬಿಜೆಪಿಯಿಂದ ನಾಯಬ್ ಸಿಂಗ್ ಸೈನಿ, ಇನ್ನೊಂದ್ ಕಡೆಗೆ ಯಾರ್ಯಾರು ಗೆದ್ದಿದ್ದಾರೆ ಅನಿಲ್ ವಿಜ್ಜು, ಇನ್ನೊಂದ್ ಕಡೆಗೆ ಭೂಪಿಂದರ್ ಸಿಂಗ್ ಹೂಡಾ ಗೆಲುವನ್ನ ಸಾಧಿಸಿರುವಂಥದ್ದು. ಇನ್ನೊಂದ್ ಕಡೆಗೆ ಚಂದೇರ್ ಮೋಹನ್, ಅದರ ಜೊತೆಗೆ ಆದಿತ್ಯ ಸುರ್ಜೇವಾಲಾ ಕಾಂಗ್ರೆಸ್ನಿಂದ ಗೆಲುವನ್ನ ಸಾಧಿಸಿರೋದು. ಚಂದರ್ ಮೋಹನ್ ಕೂಡ ಕಾಂಗ್ರೆಸ್ನಿಂದ ಗೆಲುವನ್ನ ಸಾಧಿಸಿರೋದು. ವಿನೇಶ್ ಫೋಗಟ್ ಮತ್ತೆ ಸಾವಿತ್ರಿ ಜಿಂದಾಲ್ ಅವರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಇವಿಷ್ಟು ಕೂಡ ಈಗ ಪ್ರಮುಖ ಅಭ್ಯರ್ಥಿಗಳನ್ನ ಗೆಲುವಿನ ಲೆಕ್ಕವನ್ನು ನಿಮ್ಗೆ ಹೇಳ್ತಾ ಇದ್ವಿ. ಸೋತ ಪ್ರಮುಖರು ಯಾರ್ಯಾರು ಅಂತ. ಎಸ್, ದುಷ್ಯಂತ್ ಚೌತಾಲಾ ಬಿಜೆಪಿ ಅಭ್ಯರ್ಥಿ ಸೋಲನ್ನ ಕಂಡಿದ್ದಾರೆ, ಬಹಳ ನಿರೀಕ್ಷೆ ಇತ್ತು. ಇನ್ನು ಅಭಯ್ ಸಿಂಗ್ ಚೌತಾಲಾ ಅವರು ಕೂಡ ಸೋಲನ್ನ ಕಂಡಿದ್ದಾರೆ, INLD ಪಕ್ಷದವರು. ಇನ್ನು ಅಭಿಮನ್ಯು ಅವರು, ಇವರು ಬಿಜೆಪಿ ಅಭ್ಯರ್ಥಿ, ಇವರು ಸೋತಿದ್ದಾರೆ. ಯಾಕೆ ಇವರನ್ನ ಹೇಳ್ತಿದ್ರೆ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಇವ್ರು ಗೆಲ್ಲಬಹುದು ಅಂತ. ಕ್ಯಾಪ್ಟನ್ ಅಭಿಮನ್ಯು ಬಗ್ಗೆ ತುಂಬಾ ವಿಶ್ವಾಸ ಇತ್ತು ಬಿಜೆಪಿಗೆ ಗೆದ್ದು ಬಿಡ್ತಾರೆ ಅಂತ ಹೇಳಿ. ಬಟ್ ಆಗ್ಲಿಲ್ಲ. ಕ್ಯಾಪ್ಟನ್ ಅಭಿಮನ್ಯು ಏನು ಅನ್ನುವಂಥದ್ದು ಈಗ ಪೂರ್ತಿ ಡಿಟೇಲ್ ಆಗಿ ಬರಕ್ ಶುರುವಾಗುತ್ತೆ. ಆಯಾ ಕ್ಷೇತ್ರಗಳದ್ದು ಅವಾಗ ಗೊತ್ತಾಗುತ್ತೆ ಯಾಕೆ ಸೋಲುವಂತ ಪರಿಸ್ಥಿತಿ ಬಂತು ಕ್ಯಾಪ್ಟನ್ ಅಭಿಮನ್ಯುದು ಅಂತ ಹೇಳಿ. ಸೋತಂತಹ ಅಭ್ಯರ್ಥಿಗಳು. ಇದಿಷ್ಟು ಹರಿಯಾಣದ ಲೆಕ್ಕಾಚಾರಗಳು. ಹರಿಯಾಣದಲ್ಲಿ ಲೆಕ್ಕಾಚಾರಗಳು ಬೇರೆ ಬೇರೆ ಇತ್ತು. ಒಂದ್ ಕಡೆಗೆ ಜಾತಿ ಲೆಕ್ಕಾಚಾರಗಳು ಬಂತು, ಇನ್ನೊಂದ್ ಕಡೆಗೆ ಕಾಂಗ್ರೆಸ್ನ ಒಳಗಡೆಗಿರುವಂತಹ ಆಂತರಿಕ ಕಚ್ಚಾಟಗಳಿರಬಹುದು. ಅದರ ಜೊತೆಗೆ ಬಿಜೆಪಿ ಹೇಗೆ ಅದನ್ನ ಎನ್ಕ್ಯಾಚ್ ಮಾಡ್ತು. 10 ವರ್ಷ ಇರುವಂತ ವಿಚಾರ ಇತ್ತಲ್ಲ, 10 ವರ್ಷದಲ್ಲಿ ವಿರೋಧಿ ಅಲೆ ಬಹಳ ದೊಡ್ಡದಾಗಿರುತ್ತೆ. ಅದನ್ನ ಲಾಭವಾಗಿ ಮಾಡ್ಕೊಳ್ಬೇಕಾಗಿತ್ತು.